ಟ್ಯೂಸ್ಡೇ ಮಾರ್ನಿಂಗ್. ಮಂಡೇ ನೈಟು ಊರಿಂದ ಬಂದಾಗಿಂದ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ನನಗೂ ಏನು ಕೆಲಸ ಮಾಡಲಿಕ್ಕೂ ಮನಸ್ಸೇ ಇರಲಿಲ್ಲ. ಊರಿಗೆ ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅನ್ನಿಸ್ತಿತ್ತು. ಸೊ ಮಗಳಿಗೆ ಸ್ಕೂಲ್ ಇದೆ, ಇರೋಕ್ಕಾಗಲ್ಲ. ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬೆಳಗ್ಗೆನೇ ಎಲ್ಲ ಎದ್ದು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಸ್ವಲ್ಪ ಜಾಸ್ತಿನೇ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಪೂಜೆ ಕೂಡ ಮಾಡ್ಕೊಂಬಿಟ್ಟು ಇವತ್ತಿನ ತಿಂಡಿಗೆ ನಾನು ಕಡಲೆಪುರಿಲಿ ಮಾಡುವಂಥ ಉಪ್ಪಿಟ್ಟನ್ನ ಮಾಡ್ಕೊಂಬಿಡೋಣ ಅಂತ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊತಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ, ಬೇಗ ಕೂಡ ಮಾಡ್ಕೊಂಬಿಡ್ಬೋದು. ಸೊ ಅದಕ್ಕೆ ನಾನು ಅದನ್ನೇ ಮಾಡ್ಕೊಂಬಿಡೋಣ ಅಂತ ಅದಕ್ಕೂ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೆ. ನನಗೆ ಊರಿಗೆ ಹೋದಾಗಿಂದ ತುಂಬಾ ಬೇಜಾರಾಗ್ತಿತ್ತು ಬರಲಿಕ್ಕೆ. ಅಮ್ಮ ತಂಗಿಯವನ್ನೆಲ್ಲ ಬಿಟ್ಟು ಬರೋಕ್ಕೆ ತುಂಬಾ ಕಷ್ಟ ಆಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಬರಲೇಬೇಕು. ನಾನಿಲ್ಲಿ ಕಡಲೆಪುರಿನ ಒಂದು ಅರ್ಧ ಸೇರಾಗುವಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2 ಸೆಕೆಂಡ್ ಅಲ್ಲ 3 ಸೆಕೆಂಡ್ ಅಷ್ಟು ಚೆನ್ನಾಗಿ ವಾಶ್ ಮಾಡಿ ಹಾಗೆ ಬಿಟ್ಬಿಡಿ ನೀರಲ್ಲೇ. ಜಾಲರಿನಲ್ಲಿ ಹಾಕಿ ಒಂದು ನೀರು ಕಂಪ್ಲೀಟಾಗಿ ಸೋಕೋವರೆಗೂ ಹಾಗೆ ಇಟ್ಕೊಂಬಿಡಿ. ಹಾಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡಿರುವಂಥ ಆನಿಯನ್, ಕಟ್ ಮಾಡಿರುವಂಥ ಒಣಮೆಣ್ಸಿನ್ಕಾಯಿ, ಹಾಗೆ ಟೊಮೆಟೊನ ಹಾಕಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಉಪ್ಪು ಬೆರೆಸ್ಕೊತಾ ಇದ್ದೀನಿ. ಇಲ್ಲಿ ಸಪ್ಪೆ ಪೂರಿನ ತೊಗೊಂಡಿದ್ದೀನಿ, ಅದರಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಪೂರಿನ ಜಾಸ್ತಿ ನೆನೆಸೋಕ್ಕೆ ಹೋಗಬೇಡಿ, ಒಂದು 2 ರಿಂದ 3 ಸೆಕೆಂಡ್ ಸಾಕು. ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರಲ್ಲಿ ಬಿಟ್ಟು ಹಾಗೆ ಜಲ್ದಿ ಸಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ, ಇದು ಕೂಡ ಫ್ರೈ ಆಗಿದೆ. ನೋಡಿ, ನಾನು ಈ ಥರ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ಹೇಗಿರುವಂಥ ಗೊಜ್ಜಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ನೆನೆಸಿಕೊಂಡಿರುವಂಥ ಕಡಲೆಪುರಿನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುವಂಥ ಚಿತ್ರಾನ್ನ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಿಗಂತೂ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ. ಕ್ವಿಕ್ಕಾಗಿ ಈಸಿಯಾಗಿ ಕೂಡ ಮಾಡ್ಕೊಬೋದು. ಬೆಳಿಗ್ಗೆ ಏನಾದರೂ ಲೇಟಾಗಿದ್ದರೆ ಇಂಥ ರೆಸಿಪಿನೂ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಬ್ಯಾಚುಲರ್ ಹುಡುಗರಿಗೆ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್